ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ಪುಸ್ತಕ ವಿತರಿಸಿದ ಸಮಾಜ ಸೇವಕ ಎಚ್ಎಂ ಆನಂದ್ ಕುಮಾರ್ ಹೆಬ್ಬಟ್ಟೆ. ಸಮಾಜ ಸೇವೆ ಎಂಬುದು ಅತ್ಯಂತ ಶ್ರೇಷ್ಠವಾದದ್ದು ಎಂಬುದನ್ನು ಸಾಬೀತುಪಡಿಸುತ್ತಾ ಹೆಬ್ಬಟ್ಟೆ ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಯುವ ಮುಖಂಡರಾದ ಎಚ್ಎಂ ಆನಂದ್ ಕುಮಾರ್ ಅವರು ತಾವು ಹುಟ್ಟಿ ಬೆಳೆದು ವಿದ್ಯಾಭ್ಯಾಸ ಮಾಡಿದ ಶಾಲೆಯ ನೆನಪುಗಳನ್ನು ಸ್ಮರಿಸುತ್ತಾ ಮಕ್ಕಳಿಗೆ ಉಚಿತ ಶಾಲಾ ಸಾಮಗ್ರಿಗಳನ್ನು ವಿತರಿಸಿ ಸಮಾಜಮುಖಿ ಕೆಲಸ ಮಾಡಿದ್ದಾರೆ. ಅವರು ತಮ್ಮ ಸ್ವಂತ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಉರ್ದು ಶಾಲೆಯ ಎಲ್ಲಾ ವಿದ್ಯಾರ್ಥಿನಿಯರಿಗೆ ಸತತ 4ನೇ ವರ್ಷವೂ ಉಚಿತವಾಗಿ ನೋಟ್ಬುಕ್, ಪೆನ್, ಪೆನ್ಸಿಲ್ ಮತ್ತು ರಬ್ಬರ್ಗಳನ್ನು ವಿತರಿಸಿದರು. ಮುಖ್ಯ ಶಿಕ್ಷಕರ ಶ್ಲಾಘನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಶಾಲೆಯ ಮುಖ್ಯ ಶಿಕ್ಷಕಿ ಅನುರಾಧ ಮೇಡಂ ಅವರು ಮಾತನಾಡಿ, ಪ್ರತಿ ವರ್ಷವೂ ತಪ್ಪದೆ ನಮ್ಮ ಗ್ರಾಮದ ಮುಖಂಡರಾದ ಆನಂದ್ ಕುಮಾರ್ ಅವರು ಶಾಲೆಗೆ ನೀಡುತ್ತಿರುವ ಕೊಡುಗೆ ಅಪಾರವಾದದ್ದು. ಸರ್ಕಾರಿ ಪ್ರಾಥಮಿಕ ಶಾಲೆ ಮತ್ತು ಉರ್ದು ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪುಸ್ತಕ ಹಾಗೂ ಶೈಕ್ಷಣಿಕ ಸಾಮಗ್ರಿಗಳನ್ನು ನೀಡುತ್ತಿರುವುದು ಶ್ಲಾಘನೀಯ. ಇದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ದೊಡ್ಡ ಆಸರೆಯಾಗಿದೆ ಎಂದು ಹಾರೈಸಿದರು. ಜನಸಾಮಾನ್ಯರ ಋಣ ತೀರಿಸುವೆ ಆನಂದ್ ಕುಮಾರ್. ಇದೇ ಸಂದರ್ಭದಲ್ಲಿ ಸಮಾಜ ಸೇವಕ ಎಚ್ಎಂ ಆನಂದ್ ಕುಮಾರ್ ಅವರು ಮಾತನಾಡಿ, ಪ್ರತಿ ವರ್ಷವೂ ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕಗಳನ್ನು ನೀಡುತ್ತಿರುವುದು ನನ್ನ ಗ್ರಾಮದ ಜನರ ಆಶೀರ್ವಾದ ಮತ್ತು ವಿಶ್ವಾಸದಿಂದ. ನಾನು ಇಂದು ಈ ಮಟ್ಟಕ್ಕೆ ಬೆಳೆಯಲು ಮತ್ತು ಅಧಿಕಾರಕ್ಕೆ ಬರಲು ಈ ಭಾಗದ ಜನಸಾಮಾನ್ಯರ ಪ್ರೀತಿಯೇ ಕಾರಣ. ಅವರ ಋಣ ತೀರಿಸಲು ನನ್ನ ಕೈಲಾದ ಸೇವೆಯನ್ನು ಸದಾ ಮಾಡುತ್ತಿರುತ್ತೇನೆ ಎಂದು ತಮ್ಮ ಕೃತಜ್ಞತೆ ವ್ಯಕ್ತಪಡಿಸಿದರು. ಮೂವತ್ತು ಮಕ್ಕಳು ಮತ್ತೆ ಆ ಶಾಲೆಯಿಂದ ಒಂದು 30 ಮಕ್ಕಳು, 60 ಮಕ್ಕಳು, 70 ಮಕ್ಕಳಿಗೆ ಪ್ರತಿ ವರ್ಷನೂ ಪುಸ್ತಕಗಳನ್ನ, ನೋಟ್ ಪುಸ್ತಕಗಳನ್ನ ಕೊಡ್ತಾ ಇದ್ದಾರೆ. ಹಾಗೆ ಲೇಖನ ಸಾಮಗ್ರಿಗಳನ್ನ ಸಹ ಅವ್ರು ಕೊಡ್ತಾ ಇದ್ದಾರೆ. ಇದು ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ. ಯಾಕೆಂತಂದ್ರೆ ಪ್ರತಿಯೊಬ್ರು ಹೆಚ್ಚಾಗಿ ದುಡ್ಡನ್ನ ಸಂಪಾದನೆ ಮಾಡ್ತೀವಿ, ಆದ್ರೆ ದಾನ ಮಾಡುವಂತ ಒಂದು ಗುಣ ಇರೋದು ಕೆಲವೊಬ್ಬರಿಗೆ ಮಾತ್ರ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಇವರು ಪುಸ್ತಕಗಳನ್ನ ವಿತರಣೆ ಮಾಡಿರುವಂತ ಆನಂದಣ್ಣ ಅವ್ರಿಗೆ, ಅವ್ರ ಕುಟುಂಬಕ್ಕೆ ದೇವರ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಅವರನ್ನ ಸದಾ ಆಯುಷನ್ನ ಕೊಟ್ಟು ಸದಾ ರಕ್ಷಣೆಯನ್ನ ಕೊಡ್ಲಿ ಅಂತ ಬೇಡ್ಕೊಳ್ತಾ ಆ ದೇವರಲ್ಲಿ ಅವರನ್ನ ತುಂಬು ಹೃದಯದಿಂದ ಅವ್ರಿಗೆ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ. ಸರ್, ಈ ದಿನ ಈ ಹೆಬ್ಬಟ್ಟೆ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಈ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಯಾಗಿ ಈ ಗ್ರಾಮದಲ್ಲಿ ಗ್ರಾಮ ಸದಸ್ಯರಾಗಿ ಸತತವಾಗಿ ನಡೆದು ಇಂದಿನ ಒಂದು ಸಮಾಜ ಸೇವೆ. ಈ ದಿನ ಎಷ್ಟು ಶಾಲೆಯಲ್ಲಿ ಎಷ್ಟು ಬುಕ್ಸು, ಎಷ್ಟು ವರ್ಷದಿಂದ ಈ ಕಾರ್ಯಕ್ರಮ ಯಾವ ರೀತಿ ಮುಂದುವರೆಸಿದೆ? ಇನ್ನು ಸರ್, ಇದು 4 ವರ್ಷದಿಂದ ಕೊಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಏನಿಲ್ಲ, 4 ವರ್ಷದಿಂದ ಕೊಡ್ತಾ ಬಂದಿದ್ದೀನಿ. ನಾನು ಈ ಬುಕ್ಸ್ ಕೊಡೋದ್ರಿಂದ ಇವಾಗ ಗ್ರಾಮ ಪಂಚಾಯತ್ ಸದಸ್ಯನಾಗಿ ನನಗೆ ಆಯ್ಕೆ ಆದ್ಮೇಲೆ ಗ್ರಾಮದಲ್ಲಿ ಇರ್ತಕ್ಕಂಥ ಸುಮಾರು ಕುಂದುಕೊರತೆಗಳು, ರಸ್ತೆಗಳಿರ್ಬೋದು, ಚರಂಡಿಗಳಿರ್ಬೋದು, ಬೇರೆ ಬೇರೆ ಸಾರ್ವಜನಿಕರ ಕೆಲಸಗಳೇನಿದೆ ಎಲ್ಲಾನು ಟೈಮ್ ತಕ್ಕಂಗೆ ಮಾಡ್ಕೊಂಬರ್ತೀನಿ. ಯಾವುದೇ ಸಮಸ್ಯೆಗಳಾಗದೇ ಇರೋ ತರ ಎಲ್ಲಾನು ಕ್ಲಿಯರ್ ಮಾಡ್ಕೊಂಬರ್ತಾ ಇದ್ದೀನಿ. ಮುಂದೆ ಕೂಡ ಅದೇ ರೀತಿ ನನ್ನ ಗ್ರಾಮದ ಏನೇ ಇದ್ರು ನಾನು ಆ ಸೇವೆ ಮಾಡೋದಕ್ಕೆ ನಾನು ಸದಾ ಸಿದ್ಧವಾಗಿರ್ತೀನಿ, ಕೆಲಸ ಮಾಡ್ತೀನಿ. ಅದೇ ರೀತಿ ಶಾಲೆಯಲ್ಲಿ ಕೆಲವೊಂದು ತೊಂದರೆಗಳಿದೆ ಅಂತ ಈಗ ಮೇಡಮ್ ಅವ್ರು ನಮ್ಮ ಗಮನಕ್ಕೆ ತಂದಿದ್ರೆ ಅದನ್ನ ಈಗಾಗಲೇ ಇಒ ಸರ್ ಹತ್ರ ಮಾತಾಡಿದ್ದೀನಿ. ಮುಂದೆ ಅವರು ತಾಲೂಕ್ ಪಂಚಾಯತಿ ಅನುದಾನ ಕೊಡ್ತೀನಿ ಅಂತ ಹೇಳಿದ್ರೆ, ಕೊಟ್ಟಾಗ ಶಾಲೆನ ಇನ್ನೂ ಯಾವ ರೀತಿ ಡೆವಲಪ್ ಮಾಡಬೇಕು ಅನ್ನೋದನ್ನ ನಾನು ಮಾಡ್ಕೊಡ್ತೀನಿ ಸರ್. ಈ 2 ಶಾಲೆಗಳಿಗೂ ಸುಮಾರು ಒಂದು 3-4 ವರ್ಷದಿಂದ ಪ್ರತಿ ವರ್ಷನೂ ಕಂಟಿನ್ಯೂ ಆಗಿ ನಾನು ಮಕ್ಕಳಿಗೆ ಪಠ್ಯಪುಸ್ತಕಗಳನ್ನು ಕೊಟ್ಕೊಂಡು ಬರ್ತಾ ಇರ್ತೀನಿ. ಎಲ್ಲಾ ತರದ ಮಕ್ಕಳಿಗೂ ಅನುಕೂಲ ಆಗ್ಲಿ ಅನ್ನೋ ರೀತಿಯಲ್ಲಿ. ಆದ್ರೆ ಕಳೆದ ಬಾರಿ ಕೊಡ್ಬೇಕು ಅನ್ಕೊಂಡಿದ್ದೆ, ಕಾರಣಾಂತರಗಳಿಂದ ಹೋದ ವರ್ಷ ಕೊಡಕ್ಕಾಗ್ಲಿಲ್ಲ. ಹಾಗಾಗಿ ಈ ವರ್ಷ ಪಠ್ಯಪುಸ್ತಕಗಳು ಕೊಡ್ಬೇಕು ಅಂತ ಹೇಳ್ಬಿಟ್ಟು 2 ಶಾಲೆ ಟೀಚರ್ಸ್ಗೂ ನಾನು ತಿಳಿಸಿ ಈ ದಿನ ಬುಕ್ಸ್ ಅನ್ನು ಕೊಡ್ತಾ ಇದ್ದೀನಿ. ಯಾಕಂತಂದ್ರೆ ನಾನು ಇದೇ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿ, ಮೊದಲಿನಿಂದನೂ ಅಷ್ಟೇ. ಈ ಶಾಲೆಯಲ್ಲಿ ಓದಿ ನಾನು ಇವತ್ತು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಗ್ರಾಮದಲ್ಲಿ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೀನಿ ಅಂತಂದ್ರೆ ಇಲ್ಲಿನ ಶಿಕ್ಷಕರ ನಾನು ಕೊಟ್ಟಿರ್ತಕ್ಕಂಥ ಒಂದು ಶಿಕ್ಷಣದಿಂದ, ಆ ಜ್ಞಾನದಿಂದ ಮಾತ್ರ ಇದು ಸಾಧ್ಯ. ಹಂಗಾಗಿ ಇಲ್ಲಿ ಓದ್ತಾ ಇರೋ ಮಕ್ಕಳು ಕೂಡ ಅದೇ ರೀತಿನೇ ಚೆನ್ನಾಗಿ ಓದ್ಕೊಂಡು ಮುಂದೆ ನಮ್ಮ ಗ್ರಾಮದ ಒಂದು ಹೆಸರನ್ನ ತಾಲೂಕು ಮಟ್ಟದಲ್ಲಿ, ಜಿಲ್ಲೆ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲೂ ತರಬೇಕು ಅನ್ನೋ ಆಸೆಯಿಂದ ಈ ಕಾರ್ಯ ಮಾಡ್ತಾ ಇದ್ದೀನಿ ಸರ್. ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಊರಿನ ಗ್ರಾಮದ ಆನಂದ್ ಕುಮಾರ್ ಅವರು ಒಂದು 5 ವರ್ಷದಿಂದ ಮಕ್ಕಳಿಗೆ ಉಚಿತವಾಗಿ ಬರ ಬುಕ್ಕು ಪುಸ್ತಕಗಳು ಕೊಡ್ತಾ ಇದ್ದಾರೆ. ಬಡ ಮಕ್ಕಳಿದ್ದಾರೆ ನಮ್ಮ ಊರಿನಲ್ಲಿ ಹೆಬ್ಬಟ್ಟದಿಂದ. ಕಂಟಿನ್ಯೂ ಆಗಿ ಹಿಂಗೆ ಮಾಡ್ಕೊಂಡು ಬಂದರೆ ನಮಗೆ ಇನ್ನೂ ಒಳ್ಳೆಯದು. ನಮ್ಮ ಊರು ಬಡತನದಿಂದ ಇದೆ. ಚೆಂಗನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಯಾವ ಸೌಲಭ್ಯ ಇಲ್ಲ. ಏನೋ ಸದಸ್ಯರಾಗಿ ಇವಾಗ
ಒಂದು 2 ವರ್ಷ 3 ವರ್ಷದಿಂದ ಕೊಡ್ತಾ ಇದ್ದಾರೆ. ಹಿಂಗೆ ಕೊಡ್ಕೊಂಡು ಹೋಗ್ಲಿ ಅಂತ ನಮ್ಮ ಆಯಾ ಇದಿದೆ. ಎಷ್ಟು ಸ್ಕೂಲ್ಗೆ ಎಷ್ಟು ಸ್ಕೂಲ್ ಕೊಟ್ಟಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ, ಇವಾಗ ಕೇಳ್ತಾ ಇದ್ದೀನಿ. ಸ್ಕೂಲು ಉರ್ದು ಸ್ಕೂಲು, ಕನ್ನಡ ಸ್ಕೂಲು, ಕಿರಿಯ ಪ್ರಾಥಮಿಕ ಶಾಲೆ ಸ್ಕೂಲು, ಉರ್ದು ಸ್ಕೂಲ್ಗೆ ಕೊಡ್ತಾ ಇದ್ದಾರೆ. ಹಾಗೂ ಇನ್ನು ಹಿಂಗೆ ಇಂಥದ್ದೇ ಎಲ್ಲ ವರ್ಷನೂ ಕಂಟಿನ್ಯೂ ಮಾಡಬೇಕೆಂದು ನಾವು ಕೇಳ್ಕೊಳ್ತಾ ಇದ್ದೀವಿ. ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ವಹಿಸ್ತಾ ಇದ್ದೀವಿ. ಹಾಗೆ ಯಾವುದೇ ಕಾರ್ಯಕ್ರಮ ಆದ್ರೂ ಆ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮ್ಗೆ ಬೇಕಾಗಿರುವಂತ ಮುದ್ದು ಪಟಾಣಿಗಳಾಗಿರುವಂತ ನೀವೆಲ್ಲ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದೀರಾ. ನಿಮ್ಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ವಹಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕು ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅನಂತಣ್ಣ ಅವರು ಸಹ ಕೆಲವೊಂದು ಮಾತುಗಳನ್ನ ಮಾಡಬೇಕಾಗಿ ತಮ್ಮಲ್ಲಿ ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಈ ದಿನ ನಮ್ಮ ಶಾಲೆಯಲ್ಲಿ ನಮ್ಮ ಶ್ರೀ ಚೆಲ್ಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರುವಂತ ಅನಂತ್ ಸರ್ ಅವರು ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಪುಸ್ತಕಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ, ನೋಟ್ ಪುಸ್ತಕಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ. ಆದ ಕಾರಣ ನಾವೆಲ್ಲ ಇಲ್ಲಿ ಅಸೆಂಬಲ್ ಆಗಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರುವಂತ ಅನಂತ್ ಕುಮಾರ್ ಅವರಿಗೆ ನಿಮ್ಮ ಪರವಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾರೆ. ಹಾಗೆಯೇ ಈ ಒಂದು ಶಾಲೆಯಲ್ಲಿ ಅಡಿಗೆ ಕಾರ್ಯವನ್ನು ಮಾಡ್ತಾ ಇರುವಂತ ಮುನ್ಲಕ್ಷ್ಮಕ್ಕ ಅವರ ಯಜಮಾನರಾಗಿರುವಂತ ನಟರಾಜಣ್ಣ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವ್ರಿಗೂ ಸಹ ನಿಮ್ಮ ಪರವಾಗಿ ಸ್ವಾಗತವನ್ನ ಬಯಸ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಹಾಗೆಯೇ ಮಂಜುನಾಥ್ ರವರು ಸಹ ಈ ಒಂದು ಗ್ರಾಮದ ಗ್ರಾಮಸ್ಥರು, ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಆಸೀನರಾಗಿದ್ದಾರೆ. ಅವ್ರಿಗೂ ಸಹ ನಿಮ್ಮ ಪರವಾಗಿ ಸ್ವಾಗತವನ್ನ ಬಯಸ್ತಾರೆ.